ನಮ್ಮ ಶರಣರು ಆ ಸಂಸ್ಕೃತ ಪಂಡಿತರಿಗೆ ಏನು ಯೌನಿ ಇಲ್ಲದ ಆಕಳಿಗೆ ನೋಡಿ, ಆಕಳಿಗೆ ಯೌನಿನೇ ಇಲ್ಲ ಅಂತ್ರಿ. ಯೌನಿ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ? ಕರು ಹುಟ್ಟುತ್ತದಲ್ಲ, ಕರು ಹುಟ್ಟುತ್ತದಲ್ರಿ, ಆಕಳಿಗೆ ಕರು ಹುಟ್ಟುತ್ತದಲ್ಲ, ಕೆಚ್ಚಲು. ಅದಕ್ಕೆ ಆಕಳಿಗೆ ಅದು ಆಕಳಿಗೆ ಯೌನಿನೇ ಇಲ್ಲಂತೆ, ಮಕ್ಕಳು ಹುಟ್ಟೋ ದ್ವಾರನೇ ಇಲ್ಲ, ಅದರ ಕರು ಹುಟ್ಟ್ಯದಂತ್ರಿ. ಯೌನಿ ಇಲ್ಲದ ಆಕಳಿಗೆ ಬಾಯಿ ಇಲ್ಲದ ಕರು ಹುಟ್ಟಿದ್ದು. ಕರು ಎಂಥದ್ದು? ಬಾಯಿನೇ ಇಲ್ಲಂತ ಆ ಕರುವಿಗೆ, ಬಾಯಿನಿಲ್ಲ ಕರುವಿಗೆ. ಬಾಯಿಂದ ಕರು ಏನ್ ಮಾಡ್ತಂತ? ಮೊಲೆಯಿಂದ ಹಾಲು ಕುಡಿತಂತ. ತಿಳಿರಿ ಸಂಸ್ಕೃತ ಪಂಡಿತರು ಹೆಂಗೆ ತಿಳಿತಾರೆ ನೋಡೋಣ. ಬಾಯಿಲ್ಲದ ಕರು ಹುಟ್ಟಿತ್ತು, ಮೊಲೆಯಿಲ್ಲದ ಹಾಲು ಕುಡಿತು, ಶರೀರ ಇಲ್ಲದಂಗೆ ಸುಳಿದಾಡಿತ್ತು ನೋಡ. ಏಣಾಂಕದರ ಸೋಮೇಶ್ವರಲಿಂಗ ಇದೇನು ಸೋಜೆಗವೆಂದರಿಯೇ ಬಾಬಾ, ಏನು ಅದ್ಭುತ ರೀ. ನೋಡ ತಗೊಂಡು ಬರ್ರಿ, ಯಾವ ಪಂಡಿತರು ಬರ್ತಾರೆ ಇದು ಬಿಡ್ಸಕ್ಕೆ? ಏನ್ರಪ್ಪ, ಪಂಡಿತರಲ್ಲ ನಾವು, ಅಲ್ಲ ಯಾವ ಸಂಸ್ಕೃತ ಪಂಡಿತರು ಬಿಡಿಸ್ಬೇಕು ಇದಕ್ಕೆ? ಇವೆಲ್ಲ ಅಜ್ಞಾತಾಗಿ ಬಿಡ್ದ ವಚನ, ದಿಬ್ಬಿ ಬಾತೇನ ವಚನ. ಎಂಥ ವಚನ ಇದು? ಯೌನಿಲ್ಲದ ಆಕಳು ಅಂತಂದರೆ ಜನನ ಮರಣ ರಹಿತನಾಗಿರುವಂಥ ಶರಣ. ಒಂದೇ ಮಾತನ್ನು ಹೇಳ್ತೀನಿ ನಿಮಗೆ, ಅವನಿಗೆ ಜನನ ಇಲ್ಲ, ಮರಣ ಇಲ್ಲ. ಯಾಕೆ? ಸರ್ವಾಂಗ ಲಿಂಗ ಆಗುತ್ತೆ. ಲಿಂಗಾಂಗ ಸಾಮರ್ಥ್ಯ ಸಾಧಿಸಿದಂಥವ್ರು ಸ್ವತಃ ಲಿಂಗ ಆಗಿಬಿಡ್ತಾರೆ. ಅವನಿಗೆ ಯೌನಿ ಇಲ್ಲ ಅಂದರೆ ಪುನಃ ಜನ್ಮ ಇಲ್ಲ ಅವರಿಗೆ. ಯೌನಿ ಇಲ್ಲದ ಆಕಳಿಗೆ ಇಂಥ ಶರಣದಲ್ಲಿ ಬಾಯಿಂದ ಕರು ಹುಟ್ಟಿತ್ತು ಅಂದರೆ ಸಂತೃಪ್ತಿ, ಬೇಕು 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 ಬೇಕೆಂಬ ಆಶೆನೇ ಇಲ್ಲದಂಥ ಸದ್ಭಾವ, ಸಂತೃಪ್ತಿ ಹುಟ್ಟಿತು, ಅದು ಕರು. ಏನು ಅದ್ಭುತ ರೀ ಇದು, ಎಂಥ ಅದ್ಭುತ ವಚನ ಇದು. ಸತ್ಯ ಶರಣರು ಜನನ ಗೆದ್ದವರು, ಅವ್ರಿಗೆ ಜನನ ಇಲ್ಲ ಅಂದ್ರೆ ಯೌನಿ ಇಲ್ಲ. ಬಾಯಿಂದ ಕರು ಹುಟ್ಟಿತು ಅಂದ್ರೆ ಬೇಕು 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 ಬೇಕೆಂಬ ದುರಾಶೆ ಅವರಲ್ಲಿ ಇಲ್ಲ, ಬಯಕೆ ಬಾಯಿ ಇಲ್ಲ. ನೋಡಿ ಎಂಥ ಮಾತು. ಮೊಲೆಯಿಂದ ಹಾಲು ಕುಡಿತು ಅಂದರೆ ಈಗ ನಾವು ವಿಷಯ ಹೋಗಿ ಅನುಭವಿಸೋರಿ, ಚಲೋ ಒಂದು ನೋಡಬೇಕು, ಚಲೋ ಒಂದು ತಿನ್ನಬೇಕು, ಮತ್ತೇನು ಮಾಡಬೇಕು ಅಂತ ಇಂದ್ರಿಯಗಳಿಂದ ಭೋಗಿಸುವಂಥ ಈ ಸಂಸಾರ ಸುಖ ಇರ್ತದಲ್ಲ, ಅದನ್ನು ಅನುಭವಿಸ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ ಅನ್ನುವಂಥ 4 ಅಂತಃಕರಣಗಳೇ ಇಲ್ಲ ಅವನಿಗೆ. ಎಲ್ಲ ಲಿಂಗ ಆಗಿಬಿಟ್ಟಾವ. ಮೊಲೆ ಇಲ್ಲ, ಸರ್ವಂಗಲಿ ಮೊಲೆ ಇಲ್ಲ, 4 ಅಂತಃಕರಣಗಳು ಇಲ್ಲ, ಎಲ್ಲ ಲಿಂಗಮೇ ಆಗಿಬಿಟ್ಟವೆ. ಆ ಮೊಲೆಯಿಲ್ಲದ ಹಾಲು ಎಂಥ ಹಾಲು? ಅದು ಪರಮಾನಂದ ಶಿವಯೋಗ ಸುಖದ ಹಾಲು ಕುಡ್ದ ಆ ಕರು, ಶರಣ ಶಿಶು. ಮೊಲೆಯಿಲ್ಲದ ಹಾಲು ಕುಡಿತಂತ ಸಂತೃಪ್ತಿ, ಶಿವಯೋಗದ ಆನಂದದ ಹಾಲು ಕುಡಿತು. ಕುಡ್ದು ಏನಾಯ್ತು? ಶರೀರ ಅಂಗಗುಣ ಹೋಯ್ತು, ಎಲ್ಲ ಸರ್ವಾಂಗ ಲಿಂಗಿ ಆಗಿಬಿಟ್ಟ. ಮಾನವ ಅಂಗ ಹೋಯಿತು, ಶರೀರವಿಲ್ಲದೆ ಸುಳಿದಾಡಿತ್ತು ನೋಡ. ಅಂಗ ಇಲ್ಲದೆ ಸುಳಿದಾಡ್ಕೊಂಡು ಸ್ವಯಂ ಲಿಂಗಿಯಾಗಿ ಓಡಾಡ್ದ ಶರಣ. ಏಣಾಂಕದರ ಸೋಮೇಶ್ವರಲಿಂಗ ಇದೇನು ಸೋಜಿಗವೆಂದರೆ ಈ ಜಗತ್ತಿನಿಗಿದು ಅದ್ಭುತ ಶರಣ ತತ್ವ ಅಂತ ಹೇಳ್ತಾರೆ. ಎಂಥ ಅದ್ಭುತ ಇದು. ಇಂಥ ಶರಣರೆಲ್ಲ ನೇಪಥ್ಯಕ್ಕೆ ಶರಣ ಗುಪ್ತ ಹೋಗ್ಯಾರ ಅಂತ. ಅಂಥದ್ರಲ್ಲಿ ನಮ್ಮ ದಾನಮ್ಮ ತಾಯಿಯವರು ಒಬ್ಬರು. ದಾನಮ್ಮ ತಾಯಿ ಒಂದು ಭವಾನಿ ಮಾಡಿ ಕುಂತಿರ್ತಿ ದೊಡ್ಡ ಜಾತಿ.